ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಫ್ರೆಂಡ್ಸ್, ಇವತ್ತು ಸೋಮವಾರ. ನಾನಿವತ್ತು ರೆಡಿಯಾಗಿ ಎಲ್ಲಿಗೆ ಹೋಗ್ತಿದ್ದೀನಿ ಅಂತ ಯೋಚನೆ ಮಾಡ್ತಿದ್ದೀರಾ? ಎಲ್ಲಿಗೆ ಅಂದರೆ, ನಾನು ನಮ್ಮ ಅತ್ತೆ ಮನೆಗೆ ಹೋಗ್ತಾ ಇದ್ದೀನಿ. ಸೊ ಈ ಥರ ಒಂದು ದಿನ ಈ ವ್ಲಾಗ್ ಮಾಡ್ತೀನಿ ಅಂತ ನಾನು ನಿಜ ಅಂದ್ಕೊಂಡಿರಲಿಲ್ಲ, ಕನಸು ಬಂದಿರಲಿಲ್ಲ. ಬಟ್ ಈ ವ್ಲಾಗ್ ಮಾಡೋಕ್ಕೆ ನಂಗೆ ತುಂಬ ಬೇಜಾರಾಗ್ತಿದೆ. ಬಟ್ ಆದರೂ ನಿಮ್ಗೆ ಅಪ್ಡೇಟ್ ಕೊಡಬೇಕು ಅಂತ ವ್ಲಾಗ್ ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡ್ಕೊಂಡು ಪೂಜೆ ಮಾಡಿ ನಾನು ನಮ್ಮ ಊರಿಗೆ ಹೋಗ್ತಾ ಇದ್ದೀನಿ. ಯಾಕೆ ಅಂತ ನಿಮಗೆ ಹೇಳ್ತೀನಿ, ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಫಸ್ಟ್ ಏನಂದರೆ, ಇನ್ನೂ ಯಾರು ನನ್ನ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್, ನಮ್ಮ ಅತ್ತೆ ಊರಿಗೆ ಬಂದಿದ್ದೀವಿ. ನಮ್ಮ ಅತ್ತೆ ಇಲ್ಲ, ಅವರ ನೆಂಟರು ಮನೆಗೆ ಹೋಗಿದ್ದಾರೆ ಅಂತ ಅನ್ಬೋದು. ನಾನು ನಮ್ಮ ಹಸು ಇದೆಯಲ್ಲ, ಹಸುಗೆ ಅವ್ರು ಊರಿಗೆ ಹೋಗಿದ್ರು. ಊರಿಗೆ ಹೋಗಿ 2-3 ಡೇಸ್ ಆಗಿತ್ತು. ಸಗಣಿ ಎಲ್ಲ ಬಾಚಿರಲಿಲ್ಲ. ಹಾಗಾಗಿ ನಾನು ಸಗಣಿ ಬಾಚಿ ಹಸು ಆಲ್ರೆಡಿ ನಮ್ಮ ಅತ್ತೆಯವರ ಒಬ್ಬರು ಕಟ್ಟಿದ್ರು. ನಾನು ಸಗಣಿ ಬಾಚೋಣ ಅಂತ ಬಂದಿದ್ದೀನಿ. ಇವಾಗ ಬೆಳಗ್ಗೆನೇ ಎದ್ದು ಟಿಫನ್ ಎಲ್ಲ ಮಾಡ್ಕೊಂಡು ಬಂದೆ. ಆದರೆ ಬರ್ತಾ ನಮ್ಮ ಪಾಪು ವಾಂತಿ ಮಾಡ್ಕೊಂಬಿಟ್ಲು. ಪಾಪ ಯಾರೋ ದೇವ್ರಂಗೆ ಕೂತಿದ್ರು, ಅವರು ಪಾಪ ಖರ್ಚಿಫೆಲ್ಲ ಕೊಟ್ಟು ನಮಗೆ ಕವರ್ ಕೊಟ್ಟರು ಅಂತ ಅನ್ಬೋದು. ನಾನು ಮರ್ತೇ ಹೋಗಿದ್ದೆ ಕವರೆಲ್ಲ ತೊಗೊಂಡೋಗೋದು. ಫ್ರೆಂಡ್ಸ್, ನೋಡ್ತಾ ಇರ್ಬೋದು, ಇಲ್ಲೊಂದು ಮೇಕೆ ಇದೆ. ಇದು ನಮ್ಮ ಅತ್ತೆಯವ್ರದ್ದೇ ಮೇಕೆ. ಹಸು ನಿಮ್ಗೆ ಆಮೇಲೆ ತೋರಿಸ್ತೀನಿ. ನಿಜ ನಮ್ಮ ಹಸುನ ಈ ವ್ಲಾಗಲ್ಲಿ ಹೇಳ್ತಾ ಇದ್ದೀನಿ. ಏನು ಮಾಡಿದ್ವಿ, ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೆ, ಒಂದು ಒಳ್ಳೆ ದೇವಸ್ಥಾನದ ವ್ಲಾಗಲ್ಲಿ ನೀವು ನೋಡಿರ್ಬೋದು. ಒಂದು ಒಳ್ಳೆ ಡಿಸಿಷನ್ ತೊಗೋತೀವಿ ಗಾಯ್ಸ್ ಅಂತ ನಿಮಗೆ ಹೇಳಿದ್ದೆ. ವಿಡಿಯೋ ಶೂಟ್ ಮಾಡಿದ್ದು ಫಾರ್ ದ ಫಸ್ಟ್ ಟೈಮ್. ನನ್ನ ಮಗಳು ಸ್ವಲ್ಪ ಮಿಸ್ಟೇಕ್ ಆಗಿದ್ರೆ ಅಡ್ಜಸ್ಟ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಏನಂದರೆ, ದೇವಸ್ಥಾನದ ವಿಡಿಯೋದಲ್ಲಿ ಹೇಳಿದ್ದೆ ನಿಮಗೆ ನಾನು ಒಂದು ಒಳ್ಳೆ ಡಿಸಿಷನ್ ತಗೋತಾ ಇದ್ದೀವಿ ಅಂತ. ಅದೇನಪ್ಪ ಅಂದರೆ, ನಮ್ಮ ಹಸುನ ನಾವು ಮಾರ್ತಾ ಇದ್ದೀವಿ. ಬೇರೆಯವರಿಗೆ ಮಾರೋದಕ್ಕಿಂತ ನಾವು ಡಿಸೈಡ್ ಮಾಡಿದ್ವಿ ನಮ್ಮ ಅಮ್ಮವರಿಗೆ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು. ಸೊ ಅದೇನು ₹1 ಕೊಟ್ಟು ತೊಗೊಂಬಂದಿರಲಿಲ್ಲ. ನಿಮಗೆ ಗೊತ್ತು, ನಮ್ಮ ಅಪ್ಪ ಅಮ್ಮ ಮನೆಯಿಂದನೇ ತೊಗೊಂಬಂದಿದ್ದು. ಹಾಗಾಗಿ ಅವ್ರ ಹತ್ರ ನಾವು ತುಂಬ ಡಿಮ್ಯಾಂಡ್ ಮಾಡೋಕ್ಕೂ ಆಗಲ್ಲ, ಅಷ್ಟೇ ಕೊಡ್ರಿ ಇಷ್ಟೇ ಕೊಡ್ರಿ ಅಂತ. ಸೊ ಎಷ್ಟು ಕೊಟ್ವಿ ಅನ್ನೋದು ಹೇಳ್ತೀನಿ. ₹40,000 ಕೊಟ್ವಿ 2ರಿಂದ. ಆಮೇಲೆ ನಿಮ್ಗೆ ಹಸು ತೋರಿಸ್ತೀನಿ ಹೇಗಿದೆ ಅಂತ. ಹಸು ತೋರ್ಸೋಕ್ಕಿಂತ ಫಸ್ಟು ಗೈಸ್, ಹಸುಗೆ ಕಾಲಲ್ಲಿ ಹುಳ ಬಿದ್ದಿದೆ. ನಿಜ ನನಗೆ ಹಸು ಮಾರಿದ್ವಿ ಅನ್ನೋದಕ್ಕಿಂತ ಬೇಜಾರು, ಕಾಲಲ್ಲಿ ಹುಳ ಬಿದ್ದಿರೋದು ನಂಗೆ ತುಂಬ ಬೇಜಾರು. ನಮ್ಗೆ ಆಮೇಲೆ ತೋರಿಸ್ತೀನಿ. ನಿಜ ನಾನು ಎಷ್ಟು ಹತ್ತಿದ್ದೀನಿ ಅಂದರೆ ಗಾಯ್ಸ್, ನನಗೆ 2 ಡೇಸ್ ನೀಟಾಗಿ ನಿದ್ದೆನೇ ಬರಲಿಲ್ಲ. ಅದು ಏನಂತ ಗೊತ್ತಿಲ್ಲ, ಆ ಇನ್ಸಿಡೆಂಟ್ ಅದಾಗಿಂದ ನಂಗೆ ಒಂದು 2-3 ಡೇಸ್ ನೀಟಾಗಿ ನಿದ್ದೆ ಬರಲಿಲ್ಲ. ತುಂಬ ಬೇಜಾರು ಅಂದರೆ ತುಂಬ ಬೇಜಾರು. ನೋಡಿ, ನಿಜ ಈ ಥರ ಒಂದಿನ ವೀಡಿಯೋ ಮಾಡ್ತೀನಿ ಅಂದರೆ, ಮಾರಿದ್ದು ನನಗೇನು ಅಷ್ಟು ಬೇಜಾರಾಗಿಲ್ಲ. ಯಾವತ್ತಾದರೂ ಒಂದಿನ ನಾವು ಮಾರಲೇಬೇಕಿತ್ತು. ಅದರಲ್ಲೂ ನಮ್ಮ ಅಮ್ಮವ್ರಿಗೆ ಕೊಟ್ಟಿರೋದು ನನಗೆ ಖುಷಿ ಇದೆ. ಬಟ್ ಹುಲ್ ತಿನ್ಬೇಕು, ಸುಮ್ಮನೀರು. ನಾನು ಇಲ್ಲಿ ವೀಡಿಯೋ ಮಾಡ್ತಾಯಿದ್ದೀನಿ, ನೋಡ್ಬಾಯ್ಲಿ. ವೀಡಿಯೋ ಮಾಡಿರೋದು ನಮ್ಮ ಪಾಪುನೇ ಗಾಯ್ಸ್. ನಾನು ಕಸ ಎತ್ತಕ್ಕದ ವೀಡಿಯೋ ಮಾಡೋದು ಬಿಟ್ಟು ನಮ್ಮ ಪಾಪು ಏನೇನೋ ಮಾಡಿದ್ದಾಳೆ. ಫ್ರೆಂಡ್ಸ್, ಏನಂದರೆ, ಹಸು ಮಾರಿರೋದು ಅಷ್ಟು ಬೇಜಾರಾಗ್ತಾಯಿಲ್ಲ. ಬಿಕಾಸ್ ಯಾವತ್ತಾದರೂ ಇವತ್ತು ಅಲ್ದಿದ್ರು ನೆಕ್ಸ್ಟ್ ಮಂತ್ ಆದರೂ ನಾವು ಮಾರಲೇಬೇಕಿತ್ತು, ಆ ಥರ ಡಿಸೈಡ್ ಆಗಿದ್ವಿ. ಆದರೆ ಹಸು ಕಾಲಲ್ಲಿ ಹುಳ ಬಿದ್ದಿರೋದು ನಂಗೆ ತುಂಬ ಅಂದರೆ ತುಂಬ ಬೇಜಾರಾಯಿತು ಗೈಸ್, ನಿಜ ಹೇಳಬೇಕು ಅಂದರೆ. ಏನು ಮಾಡೋಕ್ಕಾಗಲ್ಲ. ಫ್ರೆಂಡ್ಸ್, ಏನಂದರೆ, ನನ್ನ ಪ್ರಕಾರ ನಾವೇನೋ ಒಂದು ಕೆಲಸ ಮಾಡ್ತೀವಿ ಅಂದರೆ, ಹಸು ಸಾಕೋದಾಗಲಿ, ಕುರಿ ಸಾಕೋದಾಗಲಿ, ಮೇಕೆ ಸಾಕೋದಾಗಲಿ, ಯಾರ್ದೋ ಒತ್ತಾಯದಿಂದ ಸಾಕಬಾರ್ದು. ನಾವು ಅದನ್ನು ಲವ್ ಮಾಡ್ಕೊಂಡು ಸಾಕಬೇಕು, ತುಂಬ ಪ್ರೀತಿ ಪಟ್ಟು ಸಾಕಬೇಕು. ತುಂಬ ಪ್ರೀತಿ ಪಟ್ಟು ಸಾಕಿದಾಗ ಅದರಿಂದ ನಮಗೆ ₹1 ಲಾಭ ಬರಲಿಲ್ಲ ಅಂದರೂ ಒಂದು ಖುಷಿ ಸಿಗುತ್ತಲ್ಲ, ಆ ಒಂದು ಖುಷಿ ಚೆನ್ನಾಗಿರುತ್ತೆ ಅಂತಲೇ ಅನ್ಬೋದು. ಫ್ರೆಂಡ್ಸ್, ಈ ವಿಡಿಯೋ ಇದೆಯಲ್ಲ, ಇದು ನಮ್ಮ ಬೇಬಿ ಶೂಟ್ ಮಾಡಿದ್ದಾಳೆ. ತುಂಬ ಚೆನ್ನಾಗಿ ಶೂಟ್ ಮಾಡಿದ್ದಾಳೆ ಅಂತ ಅನ್ಬೋದು. ಖುಷಿಯಾಗೆ ನಾನು ಇದನ್ನು ಸಗಣಿ ಬಾಚಾಗ್ತಿದ್ದೀನಿ. ಅಂದರೆ ಆ್ಯಸ್ ಯೂಶ್ವಲ್ ನಮ್ಮ ಅತ್ತೆ ಇಲ್ಲ, ಊರಿಗೆ ಹೋಗಿದ್ದಾರೆ. ಹಸು ತೊಗೊಂಡೋಗೋ ನಮ್ಮ ಅಂಕಲ್ ಕಟ್ಟಿದ್ದಾರೆ. ನಾನು ಸಗಣಿ ಬಾಚಕ್ಕೆ ಬಂದಿರೋ ಥರ ಖುಷಿಯಾಗಿದ್ದೆ. ಆಮೇಲೆ ಹಸು ನೋಡಿದಾಗ ನಂಗೆ ತುಂಬ ಬೇಜಾರಾಯಿತು ನಿಜ. ಕಂಡೋರ ಮನೆ ಹಸು ತೊಗೊಂಬಂದು ಈ ಥರ ಕಾಲಿಗೆ ಹುಳ ಬೀಳಿಸಿ ವಾಪಸ್ ಕಳಿಸಿದ್ದು ನಂಗೆ ತುಂಬ ಬೇಜಾರಾಯಿತು ಅಂತಲೇ ಅನ್ಬೋದು ಗೈಸ್. ತುಂಬ ಅಂದರೆ ತುಂಬಾ ಬೇಜಾರಾಯಿತು ಅನ್ಬೋದು. ಸೀರಿಯಸ್ಲಿ ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಅಷ್ಟು ಬೇಜಾರಾಯಿತು. ತಪ್ಪು ನಮ್ಮದೇ ಇತ್ತು ಅನ್ಬೋದು, ನಾವು ಯಾರನ್ನು ದೂಷಿಸೋಕ್ಕಾಗಲ್ಲ.
ಅಂತ ಹೇಳ್ಬೋದು. ತಪ್ಪು ನಂದು, ನಮ್ಮ ಹಸ್ಬೆಂಡ್ದೇ ಇತ್ತು ಅಂತ ನನಗೆ ಇವಾಗ ಅನ್ನಿಸ್ತಾ ಇದೆ. ತುಂಬ ಜನ ಹತ್ರ ತುಂಬ ಮಾತು ಕೇಳಿದ್ವಿ, ಅದಕ್ಕೋಸ್ಕರ ಮಾರಿದ್ದು ಅಂತಲೇ ಅನ್ಬೋದು. ಅಂದರೆ ನಾವು ಪಾಪ ಆ ಮೂಕ್ ಪ್ರಾಣಿಗಳಿಗೆ ಅಯ್ಯೋ ಅನ್ಸೋದಲ್ವ, ಪ್ರಾಣಿ ಹಿಂಸೆ ಮಹಾಪಾಪ. ಆ ಒಂದು ಅದ್ರ ಶಾಪ ನನಗೆ, ನಮ್ಮ ಪಾಪುಗೆ, ನನ್ನ ಗಂಡಂಗೆ ತಟ್ಟದೇ ಇರಲಿ ಅನ್ನೋದು ಉದ್ದೇಶಕ್ಕೋಸ್ಕರ ಮಾರಿದ್ವಿ ಅನ್ಬೋದು. ನೀಟಾಗಿ ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಗೈಸ್. ಮತ್ತು ಈಗ ಖುಷಿ ಇದೆ, ಅರ್ಧ ಖುಷಿ ಇದೆ ನನಗೆ. ಏಕೆಂದರೆ ಅದು ಮತ್ತೆ ನಾನು ಊರಿಗೆ ಹೋದಾಗ ನಮ್ಮ ಅಪ್ಪ ಅಮ್ಮ ಮನೇಲಿ ನೋಡ್ಬೋದಲ್ವಾ ಅಂತ ಖುಷಿ ಇದೆ ನನಗೆ. ನಾನು ಸಗಣಿ ಬಾಚೋದು ನಂಗೆ ರೂಢಿ ಇದೆ, ನಮ್ಮ ಅಪ್ಪ ಬಾಚಾಕೋದೆಲ್ಲ ನೋಡಿರ್ತಾ ಇದ್ನಲ್ಲ, ಸೊ ಆವಾಗ. ಮತ್ತು ಟಿಫನು ನಾನು ಆಗಲೇ ಹೇಳ್ದಂಗೆ ಮನೇಲೇ ತಿನ್ಕೊಂಬಂದಿದ್ದೆ. ನಮ್ಮ ಹಸ್ಬೆಂಡು ಬಂದಿಲ್ಲ, ನಾನು ಬಸ್ಸಿಗೆ ಬಂದಿದ್ದು. ಬೆಳಗ್ಗೆ ಬೇಗ ಎದ್ದು ಊರು ಬಸ್ ಕ್ಯಾಚ್ ಮಾಡಬೇಕಿತ್ತು, ಸೊ ಹಾಗಾಗಿ ಬಸ್ಸಿಗೆ ಬಂದಿದ್ದು. ನಾನು ಆಗಲೇ ಹೇಳ್ದಂಗೆ ನಮ್ಮ ಅತ್ತೆ ಇಲ್ಲ, ಊರಿಗೆ ಹೋಗಿದ್ದಾರೆ. ಫ್ರೆಂಡ್ಸ್, ನಾನು ನಿಜ ಹೇಳ್ತಿದ್ದೀನಿ, ಹಸು ನಂಗೆ ಇವತ್ತಿನ ದಿನ ಮತ್ತು 2 ಡೇಸ್ ನೀಟಾಗಿ ನಿದ್ದೆನೇ ಮಾಡಿಲ್ಲ. ನಾನು ಅಷ್ಟೇ, ನಮ್ಮ ಹಸ್ಬೆಂಡು ಅಷ್ಟೇ. ತುಂಬ ಅಂದರೆ ತುಂಬಾ ಅಳ್ತಿದ್ವಿ. ಈ ದಿನ ತುಂಬ ವರ್ಸ್ಟ್ ಡೇನೇ ಅನ್ಬೋದು. ನಿಜ ನನ್ನ ಲೈಫಲ್ಲಿ ಈ ಥರ ಒಂದಿನ ಇನ್ಯಾವತ್ತೂ ಬರೋದು ಬೇಡ. ಅಂದರೆ ಕಸ ಗುಡಿಸೋ ಡೇ ಅಲ್ಲ, ನಾವು ಹಸುದು ಇದಾಗಿತ್ತಲ್ಲ, ಏನಪ್ಪ ಹುಳ ಬಿದ್ದಿತ್ತಲ್ವ, ಏಟು ಬಿದ್ದು, ಆ ಥರ ಒಂದಿನ ನನ್ನ ಲೈಫಲ್ಲಿ ಇನ್ಯಾವತ್ತೂ ಬರೋದು ಬೇಡ ಅಂತ ನಾನು ದೇವರಲ್ಲಿ ಕೇಳ್ಸ್ಕೊತೀನಿ. ತುಂಬ ವರ್ಸ್ಟ್ ಅಂದರೆ ವರ್ಸ್ಟ್ ಡೇನೇ ಆಗಿತ್ತು ಅನ್ಬೋದು ಇವತ್ತಿನ ದಿನ. ನಿಜ ತುಂಬ. ಆಮೇಲೆ ಇನ್ನೂ ವಾಸಿ ಆಗಿಲ್ಲ ಗೈಸ್, ಹೇಳೋದೇ ಮರ್ತೋದೆ. ವಿಡಿಯೋ ನಾನು ಇವತ್ತು ಫ್ರೈಡೇ ಎಡಿಟ್ ಮಾಡ್ತಾಯಿದ್ದೀನಿ ರಾತ್ರಿ. ಐ ಥಿಂಕ್ ಇದು ನಾಳೆ ನಾನು ಅಪ್ಲೋಡ್ ಮಾಡ್ಬೋದು, ಶನಿವಾರ ಇಲ್ಲ ಭಾನುವಾರ. 2 ದಿವಸದಲ್ಲಿ ಒಂದಿನ ಅಪ್ಲೋಡ್ ಮಾಡ್ತೀನಿ. ತೊಗೊಂಡೋಗಿ 1 ವಾರ ಹತ್ತತ್ರ ಆದರೂ ಇನ್ನೂ ರೆಡಿ ಆಗಿಲ್ಲ. ಸೊ ಗಾಯ್ಸ್ ನೋಡಿ, ನೀಟಾಗೆಲ್ಲ ಸಗಣಿ ಬಾಚಾಕಿ ಕೆಳಗಡೆ ಕೊಡ್ಕೆ ಮನೆ ಚೆನ್ನಾಗಿಲ್ಲ, ಈ ಥರ ಕಲ್ಲೆಲ್ಲ ಹಾಕ್ಬಿಟ್ಟವ್ರೆ ನಮ್ಮ ಅತ್ತೆ. ಅದೆಲ್ಲ ಅಸಹ್ಯ ಕಾಣ್ತಿತ್ತು ಅಂತೇಳಿ ಸಗಣಿಯಲ್ಲೇ ಬಾಚಾಕ್ಬಿಟ್ಟು ನನ್ನ ಮೇಲೆ ಹುಲ್ಲನ್ನ ಒಣ ಹಾಕಿದ್ದೀನಿ. ನಮ್ಮ ಕಡೆ ಸೈಡ್ ಹಿಂಗೆ, ಅಂದರೆ ಸಗಣಿ ಎಲ್ಲ ಬಾಚಾಕ್ಬಿಟ್ಟು ಮೇಲೆ ಹುಲ್ಲು ಹಾಕ್ತೀವಿ. ಏಕೆಂದರೆ ಹಸು ಮಲ್ಕೋಬೇಕಾದ್ರೆ ಮೆತ್ತಗಿರಲಿ ಅಂತ. ನಮ್ಮ ಕಡೆ ಹೀಗೆ ಹಾಕೋದು, ನಮ್ಮ ಅಪ್ಪ ಹಾಕೋದನ್ನ ನಾನು ನೋಡಿದ್ದೆ ಅಲ್ವಾ, ಸೊ ಹಾಗಾಗಿ ಹಾಕ್ತೆ. ಮತ್ತು ಮೇಕೆಗೆ ಸ್ವಲ್ಪ ಅಲ್ಲೇ ಸೊಪ್ಪಿತ್ತು, ಸೊಪ್ಪು ಕಟ್ಬಿಟ್ಟು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಈಗ ನೋಡೋಣ, ನಾನು ಹಸು ನೋಡೋಕ್ಕೆ ಹೋಗ್ತಾ ಇದ್ದೀನಿ. ನಿಜ ನಾನು ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಹೋದೆ, ಚೆನ್ನಾಗಿರುತ್ತೆ, ಹುಲ್ಲು ಹಾಕೋಣ, ನೀರು ಕುಡ್ಸೋಣ ಅಂತ ಬಂದೆ. ತುಂಬ ಅಂದರೆ ತುಂಬ ಬೇಜಾರಾಯಿತು. ಇದೇ ಹಸುಗಾಗಿರೋದು ನೋಡಿ, ನಾನು ಅಬ್ಸರ್ವ್ ಮಾಡಲಿಲ್ಲ. ಆಮೇಲೆ ಇದೇನಿದು ಹಿಂಗೆ ರಕ್ತ ಆಗಿದೆಯಲ್ಲ, ಅದು ಹಂಗೆ ನೆಕ್ಕಂತಿತ್ತು. ಇದ್ಯಾಕೆ ಈ ಥರ ಹಿಂಗೆ ನೆಕ್ಕಂತಿದೆಯಲ್ಲ. ಮತ್ತು ಅಲ್ಲಿ ಸ್ವಲ್ಪ ಇದು ಬೇರೆ ಆಗಿತ್ತು. ಓಕೆ, ನಾನು ಅದೇನೋ ಅಂದ್ಕೊಂಡು ಬಂದೆ. ಇದು ಪ್ರೆಗ್ನೆಂಟ್ ಆಗಿರೋ ಹಸು, ಸದ್ಯ ಪ್ರೆಗ್ನೆಂಟ್ ಆಗಿರೋ ಹಸುಗೇನೂ ಆಗಿಲ್ಲ, ಅದೊಂದು ಹ್ಯಾಪಿ. ಈ ಹಸುಗೆ ಇವಾಗ 7 ಮಂತ್ ಆಗಿದೆ. ಇನ್ನು 2 ಮಂತ್ಸ್ ಆದಮೇಲೆ ನಮ್ಮ ಅಮ್ಮ ಮನೇಲೆ ಕರು ಹಾಕುತ್ತೆ. ನೋಡ್ಬೋದು ಈ ಥರ ಎಷ್ಟು ಕ್ಯೂಟಾಗಿದೆ ಅಲ್ವಾ ಗೈಸ್. ನೋಡಿ, ನನಗೆ ಕೆಂಚು ಕಲರ್ದು ಹಸು ಅಂದರೆ ಸಖತ್ ಲೈಕ್ ಆಗುತ್ತೆ. ಮತ್ತು ಇದನ್ನು ನೋಡ್ಕೊಂಡು ಇದಕ್ಕೆ ಬೆನ್ನೆಲ್ಲ ಸೌರಿ ಈ ಥರ ಆದಮೇಲೆ ನಾನೀಗ ಆ ಹಸು ಯಾಕೋ ಸ್ವಲ್ಪ ಫುಲ್ ವೀಕ್ ಆಗಿಬಿಟ್ಟಿತ್ತದು. ಯಾಕೆ ಆ ಥರ ವೀಕ್ ಆಗಿದೆ ಅಂತ ನಾನು ಯಾಕೆ ಈ ಥರ ವೀಕ್ ಆಗಿದೆ ಅಂದ್ಕೊಂಡು ನಾನು ಹಂಗೆ ಮನಸ್ಸಲ್ಲಿ ಅಂದ್ಕೊಂಡು ಈ ಹಸು ಜೊತೆ ಹಂಗೆ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದೆ. ಆರಾಮಾಗಿತ್ತಲ್ಲ. ನಂಗೆ ಇದ್ರ ಪಾಪ ಈಗ ನಾವು ಪ್ರೆಗ್ನೆಂಟ್ ಆಗಿದ್ದಾಗ ನಾವು ಮೊಟ್ಟೆ ಮುಡ್ಕೊಂತಿದ್ರೆ ಮಕ್ಕಳು ಅಲ್ಲ, ಲೈಕ್ ಮೂಮೆಂಟ್ ಆಗೋದು ನಮಗೆ ಕಾಣಿಸ್ತಿರುತ್ತಲ್ವ, ಇದರಲ್ಲಿ ಏನಾದರೂ ಕಾಣಿಸ್ತಿದ್ಯಾ ಅಂತ ಕ್ಯೂರಿಯಾಸಿಟಿಯಾಗಿ ಅಲ್ಲಿಗೆ ಹೋಗಿದ್ದೆ ನಾನು ಹೊಟ್ಟೆ ನೋಡೋಕ್ಕೆ. ಸೊ ಗೈಸ್ ನೋಡಿ, ಈ ಹಸು ಎಷ್ಟು ವೀಕ್ ಆಗಿದೆ, ಯಾಕೆ ಇಷ್ಟು ವೀಕ್ ಆಗಿದೆ ಅಂತ ನಾನು ಗಮನಿಸಿದಾಗ ಹಸು ಕಾಲಲ್ಲಿ ಹುಳ ಬಿದ್ದಿರೋ ಜಾಗದಲ್ಲಿ ರಕ್ತ ಬರ್ತಿತ್ತು. ನಂಗೆ ತುಂಬ ಅಂದರೆ ತುಂಬ ಬೇಜಾರಾಗಿ ಗಮನಿಸ್ಬಿಟ್ಟು ನಾನು ಅಂಗಡಿಗೆ ಹೋಗಿ ನಂಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ, ಯಾರೂ ನಂಗೆ ಗೊತ್ತಿಲ್ಲ ಅಲ್ವಾ. ಸೊ ಫಸ್ಟ್ ನಾನು ಏನಾಗ್ತಾಯಿದ್ದಿ ಹುಲ್ಲು ಹಾಕ್ತಾಯಿದ್ದೀನಿ, ಯಾಕೆಂದರೆ ಹಸು ಹುಲ್ಲು ತಿನ್ನುತ್ತೆ. ನಾನು ಇದಕ್ಕೆ ಸ್ವಲ್ಪ ಟ್ರೀಟ್ಮೆಂಟ್ ಮಾಡ್ಬೋದು ಅಂತ ನಂಗೆ ಅಷ್ಟು ಗೊತ್ತಿಲ್ಲ ಗೈಸ್ ಈ ಥರ ಎಲ್ಲ. ಆದರೆ ಏನು ಮಾಡಬೇಕು ಅಂತ ನಾನು ಇಷ್ಟ ಇದೆಲ್ಲೋ ಇಟ್ಕೊಂಡಿದ್ದೆ, ಹುಳ ಬಿದ್ದಿದೆ ನೋಡಿ, ಅಲ್ಲಿ ಹುಳ ಕಾಣಿಸ್ತಾ ಇರ್ಬೋದು ನಿಮಗೆ, ನೊಣ ಓಡಾಡ್ತಾ ಇದ್ದಾವೆ, ಹುಳ ಕೂಡ ಇತ್ತು ಒಳಗಡೆ. ನಾನೇನು ಮಾಡಿದೆ, ಅರಿಶಿನ ಹಚ್ಚೋಣ ಅಂದ್ಕೊಂಡು ಅರಿಶಿನ ಹಚ್ಚಬೇಕು. ಲೈಕ್ ನನಗೆ ಏನೂ ಇನ್ಫಾರ್ಮೇಷನ್ ಗೊತ್ತಿಲ್ಲ ಅಂದರೂ ಅಟ್ಲೀಸ್ಟ್ ನಮಗೆ ರಕ್ತ ನಿಲ್ಲೋದಕ್ಕಾದರೂ ಅರಿಶಿನ ಹಚ್ಬೇಕಲ್ಲ. ಎಷ್ಟು ಕ್ಯೂಟಾಗಿದೆ ನೋಡಿ, ಎಷ್ಟು ಮುದ್ದಾಗಿದೆ ನಿಜವಾಗ್ಲೂ ಗೈಸ್. ನನಗೆ ಎಷ್ಟು
ಎಷ್ಟು ಅಳು ಬಂತು ಅಂದರೆ ಸೀರಿಯಸ್ಲಿ ನಾನು ಆಗಲೇ ಹೇಳ್ದಂಗೆ ನನಗೆ ಹಸು ಮಾರಿರೋದಕ್ಕೆ ನನಗೆ ನಿಜ ಬೇಜಾರಾಗಲಿಲ್ಲ. ಹಸು ಕಾಲಲ್ಲಿ ಈ ಥರ ಹುಳ ಬಿದ್ದಿರೋದಕ್ಕೆ ನಂಗೆ ತುಂಬ ಅಂದರೆ ತುಂಬ ಬೇಜಾರಾಯಿತು. ಈ ವಿಡಿಯೋ ಕೂಡ ನನ್ನ ಫೇಸ್ ಕಾಣಿಸ್ತಾ ಇರ್ಬೋದು, ಅಂದರೆ ನನ್ನ ಅಳ್ತಾ ಇರೋ ಫೇಸ್ ಕಾಣಿಸ್ತಾ ಇರ್ಬೋದು, ಆದರೆ ನಾನು ಅಳ್ತಾ ಇದ್ದೀನಿ. ಹಸು ಸುಮ್ಮನೆ ಆಗ್ತಾಯಿಲ್ಲ. ನಾನು ಅದು ತಿನ್ನೋಕೆ ಓಡಾಡ್ತಾಯಿದ್ದೆ ಅರ್ಶಿನ, ಏನೋ ತಂದುಕೊಟ್ಟಿದ್ದಾರೆ ಅಂತ. ನನಗೆ ಮುಟ್ಟಿದ್ರೆ ನೋವಾಗುತ್ತೆ ಅನ್ನೋದೊಂದು ಫೀಲು. ಬಟ್ ಅದು ರಕ್ತ ನಿಲ್ಲಬೇಕಿತ್ತು, ನನಗೆ ಮೇನ್ ಇಂಪಾರ್ಟೆಂಟ್ ರಕ್ತ ನಿಲ್ಲಬೇಕಿತ್ತು. ಸೊ ಹಾಗಾಗಿ ಸದ್ಯಕ್ಕೆ ಅರ್ಶಿನ ಹಚ್ಚಿ ಸ್ವಲ್ಪ ಏನಾದರೂ ಮಾಡೋಣ, ಆಮೇಲೆ ನೋಡೋಣ, ನನ್ನ ಕೈಲಾದಂಗೆ ಯಾರಿಗಾದ್ರೂ ಕೇಳಿ ಏನಾದರೂ ಮಾಡೋಣ ಅಂದ್ಕೊಂಡು ಟ್ರೈ ಮಾಡಿದೆ ಗೈಸ್. ಇದೆಲ್ಲ ಆದಮೇಲೆ ಸಗಣಿ ಬಾಚಾಕಿ ಇದು ಅರ್ಶಿನ ಎಲ್ಲ ಹಚ್ಚಿದ್ಮೇಲೆ ಕುತ್ಕೊಂಡು ನಮ್ಮ ಪಾಪಗೆ ಜ್ಯೂಸು ಮತ್ತು ಚಾಕ್ಲೇಟ್ಸು ಲಾಲಿಪಾಪ್ ಎಲ್ಲ ಅಂಗಡಿಯಲ್ಲೇ ತೊಗೊಂಬಂದಿದ್ದೆ ಅರ್ಶಿನ ತರಬೇಕಾದ್ರೆ. ಎಲ್ಲೋ ಒಂದು ಕಡೆ ನಮ್ಮನ್ನೆಲ್ಲ ಅಂದರೆ ಕೊಡ್ಕೆ ಅಲ್ವಾ, ಕೊಡ್ಕೆ ಆಚೆ ಕುತ್ಕೊಂಡು ಒಂದು 1 ಅವರ್ ಅತ್ತೆ ನಾನು. ನೀವು ನಂಬ್ತಿರೋ ಬಿಡ್ತಿರೋ ಯಾರೂ ಇರಲಿಲ್ಲ, ನಮ್ಮ ಪಾಪು ಅಷ್ಟೇ ಇದ್ದಿದ್ದು. 1 ಅವರ್ ನಾನು ಹತ್ಬಿಟ್ಟು ಓಕೆ ಡಿಸೈಡ್ ಮಾಡೋಣ. ನಮ್ಮ ಹಸ್ಬೆಂಡಿಗೆ ನಾನೇ ಫೋನ್ ಮಾಡಿ, ಚಿನಿ ಈ ಥರ ಆಗಿದೆ, ಏನು ಮಾಡೋದು, ಈ ಥರ ಕಾಲಲ್ಲಿ ರಕ್ತ ಬರ್ತಿದೆ, ಈ ಥರ ಈ ಥರ ಆಗಿದೆ, ಏನು ಮಾಡೋದು ಅಂತ ಕೇಳಿದೆ. ಅವರು ಹಂಗೆ ಏನಪ್ಪ ನೋಡಪ್ಪ ಅರ್ಶಿನ ಗಿರ್ಶಿನ ಹಚ್ಚು ಅಂತ ಅಂದರು. ಅವ್ರಿಗೆ ಅಷ್ಟು ಗೊತ್ತಿಲ್ಲ ಅಲ್ವಾ. ಸೊ ಆಮೇಲೆ ನಾನೇ ಹತ್ಬಿಟ್ಟು ಬೇಡ, ನಾವು ಅಯ್ಯೋ ಬೇಕಿದ್ರೆ ನಮ್ಗೆ ಅವ್ರು 1 ರೂಪಾಯಿನೂ ಕೊಡೋದು ಬೇಡ, ಫ್ರೀಯಾಗಿ ಕೊಟ್ಟರು ಪರವಾಗಿಲ್ಲ, ಕುತ್ಕೊಂಡು ಅದು ಹಚ್ಚಿಸ್ಕೊತಿಲ್ಲ ಗೈಸ್, ನೋವಾಗ್ತಿತ್ತು. ಅದು ಊದ್ಕೊಂಬಿಟ್ಟಿದೆ, ನಿಮ್ಗಲ್ಲಿ ಊದ್ಕೊಂಡಿರೋದು ಕಾಣಿಸ್ತಿರ್ಬೋದು. ಕುತ್ಕೊಂಡು ತುಂಬ ಅಂದರೆ ತುಂಬ ಯೋಚನೆ ಮಾಡಿ ಓಕೆ ಕೊಟ್ಬಿಡೋಣ. ಸದ್ಯಕ್ಕೆ ನಾವು ಮಾರಬೇಕು ಅಂದರೆ ನಮ್ಮ ರೇಟಿಗೆ ಯಾರೂ ಸಿಗಲ್ಲ ಗೈಸ್. ನಿಮಗೆ ಗೊತ್ತು, ಹಸು ಯಾರಾದರೂ ಮೇಂಟೈನ್ ಮಾಡ್ತಿರೋ ಗೊತ್ತಿರುತ್ತೆ. ನಾವು ಮಾರಬೇಕು ಅಂದರೆ ಸದ್ಯಕ್ಕೆ ಯಾರೂ ಸಿಗಲ್ಲ. ಆಮೇಲೆ ನಮ್ಮ ಅಮ್ಮವರು ಇವಾಗ ಹಸು ಸರ್ಚ್ ಮಾಡ್ತಾಯಿದ್ರು. ಅವರು ಹಿಂದೆಗಡೆ ಎಲ್ಲ ಕ್ಲೀನ್, ಊರಿಗೆ ಹೋದಾಗ ತೋರಿಸ್ತೀನಿ, ಹಿಂದೆಗಡೆ ಎಲ್ಲ ಕ್ಲೀನ್ ಮಾಡಿ ಮತ್ತು ಹೆಚ್ಚಪ್ಪು ಒಂದು ತೊಗೊಂಬಂದಿದ್ರು ಅವರು, ಒಂದು ಕರು. ಮತ್ತು ಅದಲ್ಲದೆ ಇನ್ನೊಂದು ಕೆಂಚು ಕಲರ್ದು ಕರುನೂ ಇತ್ತು. ನನಗೆ ಏನೂ ಮಾಡೋಕ್ಕಾಗ್ತಿಲ್ಲ, ನಿಜ ನಂಗೆ ಅಳು ಅಷ್ಟು ಬರ್ತಿತ್ತು ನನಗೆ. ಆಮೇಲೆ ನಮ್ಮ ಅಮ್ಮರು ಸರ್ಚ್ ಮಾಡ್ತಾಯಿದ್ರು. ಸೊ ಫೈನಲಿ ನಾನು ನಮ್ಮ ಅಮ್ಮಂಗೆ ಫೋನ್ ಮಾಡಿ ಹೇಳಿದೆ, ಅಮ್ಮ ಈ ಥರ ಹಿಂಗೆ ರಕ್ತ ಬರ್ತಿದ್ದೆ, ಬೇಡ ಇಲ್ಲಿರೋದು, ಕರ್ಕೊಂಡು ಹೋಗ್ಬಿಡು ಅಂತ ನಾನೇ ರಿಕ್ವೆಸ್ಟ್ ಮಾಡಿಕೊಂಡೆ. ಆಮೇಲೆ ನಮ್ಮ ಹಸ್ಬೆಂಡುಗೆ ಸ್ವಲ್ಪ ದುಡ್ಡು ಕೊಡ್ತೀನಿ ಅಂತ ಅವ್ರು ಅಂದರು. ನಮ್ಮ ಅಪ್ಪ ಕರ್ಕೊಂಬಂದುಬಿಡು ನೋಡೋಣ, ನಾವೇ ಸಾಕ್ತೀವಿ, ಒಂದು 30,000 ಕೊಡ್ತೀವಿ ಅಂದರು. ಯಾಕೆಂದರೆ ನಾವು ಇದಕ್ಕೆ ಒಂದು ರೂಪಾಯಿ ಬಂಡವಾಳ ಹಾಕಿಲ್ಲ. ನಮ್ಮ ಅಪ್ಪ ಅಮ್ಮ ಮನೆಯಿಂದ ಬರ್ಬೇಕಾದ್ರೆ ನಾವೇನು 1 ರೂಪಾಯಿ ಕೊಡ್ತಂದಿಲ್ಲ. ಓಕೆ ಅಷ್ಟಾದರೂ ಕೇಳ್ತಿದ್ದಾರಲ್ಲ ಅಂದರೆ 2 ಹಾಲು ಕೊಡ್ತಿಲ್ಲ, ಅದು ಪ್ರೆಗ್ನೆಂಟ್ ಆಗಿದೆ. ಇದು ಮಾಮೂಲಿ ಕರು ಗೈಸ್. 4 ತಂದಿದ್ದೆ ನಾನು ಅರ್ಶಿನ ಪುಡಿ, ವೇಸ್ಟ್ ಆದರೂ ಪರವಾಗಿಲ್ಲ, ನೀಟಾಗಿ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಎಸ್ 40,000ಕ್ಕೆ ಫೈನಲ್ ಡಿಸಿಷನ್ ತೊಗೊಂಡು ಈಗಲೇ ನಮ್ಮ ಅಪ್ಪ ನಾಳೆ ಬಂದು ತೊಗೊಂಡು ಹೋಗ್ತೀನಿ ಅಂದರು. ಬೇಡ ಬೇಡ ಬೇಡ, ಈಗಲೇ ಬರಬೇಕು ನೀನು, ಈಗಲೇ ನಿಂಗೆ ಬರೋಕ್ಕಾಗುತ್ತಾ ಇಲ್ಲ ಹೇಳು, ನಾನೇ ಹೋಗಿ ಯಾವುದಾದ್ರೂ ಆಟೋ ಹಿಡ್ಕೊಂಡು ತಗೊಂಬಂದು ಬಿಡ್ತೀನಿ, ತುಂಬ ಆವಾಜಾಗ್ತದೆ, ಈಗಲೇ ಬರಬೇಕು ಅಂತ. ಓಕೆ ಅಂದ್ಕೊಂಡು ಅವ್ರು ಆಗಲೇ ಬಂದರು. ಅಲ್ಲಿ ನಮ್ಮ ಮನೆ 6 ಗಂಟೆಗೆ ಬಿಟ್ಟರು, ರಾತ್ರಿ 10 ಗಂಟೆ ಅಷ್ಟೊತ್ತಿಗೆ ನಮ್ಮ ಮನೆಗೆ ಬಂದರು. ನನಗೆ ಈ ಊರಲ್ಲಿರೋಕ್ಕೂ ಇಷ್ಟ ಆಗಲಿಲ್ಲ ನಿಜ ಹೇಳಬೇಕು ಅಂದರೆ. ಹಸುನ ಕಳಿಸ್ಬಿಟ್ಟು ಅದೇ ಟಾಟಾ ಎಸಿಯಲ್ಲಿ ಹಸು ಹೋಗೋದೆಲ್ಲ ವಿಡಿಯೋ ಮಾಡಿಲ್ಲ, ಬೇಜಾರಾಗುತ್ತಲ್ವ. ಸೊ ಹಾಗಾಗಿ ಅದೆಲ್ಲ ಏನು ವಿಡಿಯೋ ಮಾಡಿಲ್ಲ. ಅದೇ ಇದರಲ್ಲಿ ನಾನು ತಿಪ್ಟೂರಲ್ಲಿ ಬಂದು ಇಳ್ಕೊಂಡಾಗ ರಾತ್ರಿ 11 ಗಂಟೆ ಆಗಿತ್ತು. ರಾತ್ರಿ 11 ಗಂಟೆಯಿಂದ ನಾನು ಬಸ್ಸಿಗೆ 10 ಗಂಟೆ 11 ಗಂಟೆ ಆಗಿತ್ತು ಅನಿಸುತ್ತೆ, 10:30 ಆಗಿತ್ತು ಅನಿಸುತ್ತೆ, 10:30 ಆಗಿತ್ತು. 11 ಗಂಟೆಯಿಂದ 12 ಗಂಟೆವರೆಗೂ ಕಾದು ಸಾಕು. ರಾತ್ರಿ 12 ಗಂಟೆವರೆಗೂ ಕಾದಿದ್ದೀನಿ ಮಧ್ಯ ರೋಡಲ್ಲಿ. ತುಂಬ ಜನ ಇದ್ದರು, ಪರವಾಗಿಲ್ಲ, ಹೆದರಿಕೆ ಏನಾಗಿಲ್ಲ. ಕಾದ್ಬಿಟ್ಟು ಬಸ್ ಬಂತು, ಬೆಂಗಳೂರು ಬಸ್ಸು. ನಾನು ಬಂದು KB ಕ್ರಾಸಿಗೆ ಇಳ್ಕೊಂಡೆ 12 ಗಂಟೆಗೆ. ಓಕೆ ಅಲ್ಲ 11 ಗಂಟೆಗೆ ಹತ್ತಿದ್ದು, 11:15 ಕರೆಕ್ಟ್ 11:15 ನಾನು ಬಂದು KB ಕ್ರಾಸಿಗೆ ಇಳ್ಕೊಂಡೆ. 11:15 ರಾತ್ರಿ 2 ಗಂಟೆವರೆಗೂ ಕಾದಿದ್ದೀನಿ, ಬಸ್ಸೇ ಬರಲಿಲ್ಲ. ಆಮೇಲೆ ರಾತ್ರಿ 2 ಗಂಟೆಗೆ ಇನ್ನೊಂದು ಏನು ಹೇಳಬೇಕು ಅಂದರೆ, ತುಂಬ ಜನ ಹೆಂಗಸರು ಗಂಡಸರು ಮತ್ತು ಹುಡುಗಿರೆಲ್ಲ ತುಂಬ ಇರ್ತಾರೆ. ನಂಗೆ ಅದೊಂದು ಭಯ ಆಗಿತ್ತು, ಇಷ್ಟೊತ್ತಲ್ಲಿ ಇರ್ತಾರೋ ಇಲ್ಲೋ ಅಂತ. ಹಂಗೇನಿಲ್ಲ, ರಾತ್ರಿ 2 ಗಂಟೆಗೆ ಬಸ್ ಬಂತು. ಲಾಸ್ಟಿಗೆ ಫೈನಲಾಗಿ ಹೊಸದುರ್ಗ ಬಸ್ ಹತ್ಕೊಂಡು ನಾನು ಚಿಕ್ಕನಾಯಕನಹಳ್ಳಿಗೆ ಬರೋಷ್ಟರಲ್ಲಿ 2:30 ಆಗಿತ್ತು. ಬಂದು ಅದು ಏನೂ ತಿಂದಿರಲಿಲ್ಲ, ನಾನು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಏನೇನೂ ತಿಂದಿರಲಿಲ್ಲ. ಬೆಳಗ್ಗೆ ಒಂದು ಸ್ವಲ್ಪ ತಿಂಡಿ ಬಿಟ್ಟರೆ ಇಡ್ಲಿ, ಅಂದರೆ ಹಾಕ್ಕೊಡ್ತೀನಿ ಸುಮ್ಮನಿರು, ಅಂಕಲ್ ಮನೆಗೆ ಅವರು ಒಂದು ಇಡ್ಲಿ ಕೊಟ್ಟಿದ್ರು. ಇಡ್ಲಿ ತಿಂದು ಸಂಜೆ ತನಕ ಹಂಗೆ ಇದೆ. ಆಮೇಲೆ 3 ಗಂಟೆಗೆ ಮನೆಗೆ ಬಂದು
ಸೋಮವಾರ ಆಗಿರೋದ್ರಿಂದ ಸಂತೆ ಇತ್ತು, ಸಂತೆಯಿಂದ ನಮ್ಮ ಹಸ್ಬೆಂಡ್ ಅದು ಇದು ಬೇಜಾರಲ್ಲಿ ತೊಗೊಂಬಂದಿಟ್ಟಿದ್ರು ಫ್ರೂಟ್ಸ್ ಆ ಫ್ರೂಟ್ಸ್ನೇ ತಿನ್ಕೊಂಡು ಮಲ್ಕೊಂಡಿದ್ದೆ ಅಷ್ಟೇ ಗೈಸ್. ನಿಜ ನಾನು ಮಲ್ಕೊಂಡಿದ್ದೀನಿ, ರಾತ್ರಿ 3 ಗಂಟೆಗೆ ಮಲಗಿದ್ದೀನಿ, ನಿದ್ದೆ ಅನ್ನೋದು ಬರ್ತಿಲ್ಲ ನನಗೆ. ಹಸು ಮಾರಿದ್ದಕ್ಕೆ ನಿಜ ಬೇಜಾರಾಗಿಲ್ಲ, ಯಾಕೆಂದರೆ ಇವತ್ತೆಲ್ಲ ನಾಳೆ ಮಾಡಲೇಬೇಕಿತ್ತು. ಕಾಲಿಗೆ ಈ ಥರ ಏಟಾಗಿದ್ದು ತುಂಬ ಅಂದರೆ ತುಂಬಾ ಅಳು ಬಂತು ಗೈಸ್. ನಾನು 2-3 ಡೇಸೇ ಆಲ್ಮೋಸ್ಟ್ ನಿದ್ದೆ ಮಾಡಿಲ್ಲ ಅನ್ಬೋದು. ಈ ಥರ ದಿನ ಇನ್ನು ಯಾವತ್ತೂ ಬರೋದು ಬೇಡ ನನ್ನ ಲೈಫಲ್ಲಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ. ಮತ್ತು ಬಿಚ್ಚಿ ಅರ್ಶಿನ ಹಚ್ತಾನೆ ಇದ್ದೀನಿ, ಬಟ್ ನಿಲ್ತಾ ಇಲ್ಲ. ಆಮೇಲೆ ನಮ್ಮ ಪಕ್ಕದ ಮನೆ ಅಂಕಲ್ಗೆ ಕೇಳಿದೆ, ಅವರು ನಸೆಗುಳಿಗೆ ಅಂತಾರಲ್ಲ ಅದನ್ನ ಹಾಕ್ಬಿಟ್ಟ, ಹುಳ ಎಲ್ಲ ಬಂದ್ಬಿಡುತ್ತೆ ಆಚೆ ಅಂದರು. ನಾನು ಯೋಚನೆ ಮಾಡಿ ಆ ನಸೆಗುಳಿಗೆ ತಂದು ಹಾಕಿದ್ರು. ಆಮೇಲೆ ನಮ್ಮ ಮಾವ ಅವರು ಪಾಪ ಬಂದು ಸ್ವಲ್ಪ ಟ್ರೀಟ್ಮೆಂಟ್ ಮಾಡಿದ್ರು. ಅವರು ಏನು ಪೆಟ್ರೋಲ್ ಅಂತಾರೆ ಗೊತ್ತಾ, ಪೆಟ್ರೋಲ್ ಹಾಕಿದ್ರು, ಸ್ವಲ್ಪ ನೋವೆಲ್ಲ ಕಮ್ಮಿ ಆಗುತ್ತೆ, ಆಮೇಲೆ ಹುಳ ಇದ್ದರೆ ಆಚೆ ಬರುತ್ತೆ ಅಂತ. ಏನಕ್ಕೆ ಹಿಂಗಾಯಿತು ಏನು ಅಂತೆಲ್ಲ ಗೊತ್ತಿಲ್ಲ, ಬೇಜಾರಾಗುತ್ತೆ. ನಮ್ಮ ಅತ್ತೆಗೂ ನಾವು ಹೇಳಲಿಲ್ಲ ಮಾಡ್ತಿದ್ದೀವಿ ಅಂತ. ಆಮೇಲೆ ಅವ್ರು ಬಂದರು, ನೈಟು ಊರಿಂದ ಬಂದಿದ್ದರು, ಅಷ್ಟೇ ಅಪ್ಡೇಟು. ಏನೋ ಅಂದ್ಕೊಂಡು ತಂದರು ನಮ್ಮ ಹಸ್ಬೆಂಡು, ಬಟ್ ಇನ್ನೇನೋ ಆಗಿ ಕೊಡ್ಬೇಕಾದ್ರೆ ತುಂಬ ಬೇಜಾರಾಗುತ್ತೆ. ಇದು ಎಷ್ಟು ಮುದ್ದಾಗಿ ತುಂಬ ವೀಕ್ ಆಗಿದೆ ಗೈಸ್. ತಂದಾಗ ನಮ್ಮ ಮನೆಯಿಂದ ಹೆಂಗಿತ್ತು ಅಂತ ನೀವೇ ನೋಡ್ಬೋದು, ತುಂಬ ವೀಕ್ ಆಗಿದೆ ಇದು. ಆಮೇಲೆ ಕೊಳ್ತೋಗ್ತಾ ಇದೆಯಂತೆ, ಅಂದರೆ ವಾಸಿ ಆಗ್ತಾಯಿಲ್ಲ, ಕಾಲು ಕೊಳ್ತೋಗ್ತಿದೆ. ಆಮೇಲೆ ನೋಡ್ರಿ ಅದೃಷ್ಟಕ್ಕೆ ಮತ್ತೆ ಈಟಿಗೆ ಬಂದಿದೆ. ಅದು ಒಂದು ಸತಿ ಈಟಿಗೆ ಬಂದಿದ್ರು ಕೊಡಿಸಿರ್ಲಿಲ್ಲ ನಮ್ಮ ಮನೇಲಿ, ಕೊಡಿಸಿದ್ರು ನಿಂತಿರಲಿಲ್ಲ. ಈಗ ಈಟಿಗೆ ಬಂದಿದೆಯಂತೆ ಪಾಪ ನಮ್ಮ ಅಮ್ಮನೇಲಿ. ಮತ್ತು ಕಾಲು ಕೂಡ ಕೊಳ್ತೋಗ್ತಿದೆಯಂತೆ. ಡಾಕ್ಟ್ರ್ ಎಷ್ಟೇ ಟ್ರೀಟ್ಮೆಂಟ್ ಮಾಡಿದ್ರು ಅದು ವಾಸಿ ಆಗ್ತಾಯಿಲ್ಲ. ಬೇಜಾರಾಗುತ್ತೆ ಗಾಯ್ಸ್. ಇದೆಲ್ಲ ನಿಜ, ಅವರಿಗೆ ಯಾಕೆ ಆ ಶಿಕ್ಷೆ ಮೂಕ್ ಪ್ರಾಣಿಗಳಿಗೆ ಅನ್ನೋದು ನನ್ನ ಒಂದು ಒಪಿನಿಯನ್ನು. ನೋಡಿ ತುಂಬ ಚೆನ್ನಾಗಿದೆ ಕರು, ಬಟ್ ಕೊಳ್ತೋಗ್ತಿದೆಯಂತೆ. ಡಾಕ್ಟ್ರು ಬದುಕೋದು ಹೇಳಾರೆ ಅಂತ ಹೇಳಿದ್ದಾರೆ. ಓಕೆ ಗಾಯ್ಸ್, ಅದಕ್ಕೆ ಈ ವ್ಲಾಗ್ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೋಡೋಣ ನೆಕ್ಸ್ಟ್ ಯಾವಾಗಾದರೂ ಕೇಳಿದ್ರೆ ಅಪ್ಡೇಟ್ ಕೊಡ್ತೀನಿ, ನಮ್ಮ ಊರಿಗೆ ಹೋದಾಗ ತೋರಿಸ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೆಕ್ಸ್ಟ್ ನಾವೇನು ಮಾಡ್ತೀವಿ ಅನ್ನೋದನ್ನ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಓಕೆ, ಅಷ್ಟೇ ಗಾಯ್ಸ್. ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೇನು ಅನ್ನಿಸ್ತು, ಏನು ಮಾಡಿದರೆ ಬೆಟರ್ ನಾನು ಆ ಟೈಮಲ್ಲಿ? ಯಾಕೆಂದರೆ ನನಗೆ ಗೈಡ್ ಮಾಡೋಕ್ಕೆ ಯಾರೂ ಇರಲಿಲ್ಲ, ನಮ್ಮ ಅತ್ತೆ ಆಗಿರಲಿ ಯಾರೂ ಇರಲಿಲ್ಲ. ಬಟ್ ನಾನು ಮಾಡಿದ್ದು ನಿಮ್ಗೇನು ಅನ್ನಿಸ್ತು ಅಂತ ಕಮೆಂಟ್